ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿಎಂ ಡಿಕೆ ಸಂಪುಟವನ್ನ ಸೇರ್ತಾರ ಮಾಜಿ ಸಚಿವ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಜಮೀರ್ ಅಹಮದ್ ಖಾನ್. ಮಾಜಿ ಸಚಿವ ಜಮೀರ್ ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಫೈನಲ್ ಮಾತುಕತೆಯಂತೆ ಅಲ್ಲಿ ಜಮೀರ್ ಭವಿಷ್ಯ ನಿರ್ಧಾರವಾಗುತ್ತೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 6 ಮಂದಿ ಸೇರ್ಪಡೆಯ ಬಗ್ಗೆ ತೀರ್ಮಾನ. ನಾಳೆ ಸಂಜೆಯೇ ಸಿಎಂಗೆ ಪಟ್ಟಿಯನ್ನು ರವಾನಿಸ್ತಾರೆ ವರಿಷ್ಠರು ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಡಿಕೆ ಸಂಪುಟವನ್ನ ಸೇರ್ತಾರ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅನ್ನೋದು ಈಗಿರುವಂತಹ ಕುತೂಹಲ. ದೆಹಲಿಗೆ ಹೋಗಿದ್ರು, ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟರು. ಜೊತೆಗೆ ಟೆನ್ಷನ್ನಲ್ಲಿಯೇ ಬೆಂಗಳೂರಿನ ಏರ್ಪೋರ್ಟ್ನಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ ಕಾಣಿಸಿಕೊಂಡಿದ್ರು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಸೋಮವಾರ ಪ್ರಮಾಣ ವಚನ ಕಾರ್ಯಕ್ರಮ, ನಾಳೆ ಪಟ್ಟಿ ಡಿಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ. ಅದಕ್ಕೂ ಮೊದಲು ಏನೆಲ್ಲ ಬೆಳವಣಿಗೆಗಳು ದೆಹಲಿಯಲ್ಲಿ ಆಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ಪ್ರಮುಖವಾಗಿ ಆಲ್ಮೋಸ್ಟ್ ಆಲ್ ಎಲ್ಲಾ ರೀತಿಯ ಪಟ್ಟಿ ಸಿದ್ಧತೆ ಆಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ 4-5 ಹೆಸರುಗಳಲ್ಲಿ ವಿಚಾರದಲ್ಲಿ ಇನ್ನೂ ಕೂಡ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಹಳೆಬಿಸಿ ನಿರ್ಧಾರ ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ. ಸುಮಾರು 12ರಿಂದ 14 ಮಂದಿ ಪಟ್ಟಿ ಫೈನಲ್ ಮಾಡಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ 4ರಿಂದ 6 ಮಂದಿ ಪಟ್ಟಿಯನ್ನ ಫೈನಲ್ ಮಾಡಬೇಕಾಗಿದೆ. ಅದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಕೆಲ ಸಚಿವರ ಹೆಸರುಗಳ ಬಗ್ಗೆ ಕೂಡ ಗೊಂದಲದಲ್ಲಿರ್ತಕ್ಕಂಥದ್ದು. ಯಾಕೆಂದ್ರೆ ಕೆಲ ಸೀನಿಯಾರಿಟಿ ಜೊತೆಗೆ ಸಮುದಾಯವಾರು ಆ ಒಂದು ಲೆಕ್ಕವನ್ನು ಹಾಕಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ತುಲನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದು ಇವತ್ತು ಕೂಡ ಕ್ಲಿಯರ್ ಆಗುತ್ತೆ. ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಕಾಲ್ ಮಾಡಿ ನಾವು ಈ ರೀತಿಯ ಡಿಸೈಡ್ ಮಾಡಿದ್ದೀವಿ, ಪಟ್ಟಿಯನ್ನು ಕಳಿಸ್ಕೊಡ್ತೇವೆ ಅಂತಲೂ ಕೂಡ ಸೂಚನೆ ಕೊಡುವಂಥ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು. ರಾಜಭವನಕ್ಕೂ ಕೂಡ ಈಗಾಗಲೇ ಸರ್ಕಾರದಿಂದ ಅಧಿಕೃತವಾಗಿ ತಿಳಿಸಿದ್ದಾರೆ ಸೋಮವಾರ ಸಂಜೆ ಪ್ರಮಾಣ ವಚನಕ್ಕೆ. ಆದರೆ ಪ್ರಮುಖವಾಗಿ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಬಹುತೇಕವಾಗಿ ಕೆಲ ನಾಯಕರು ಒಂದು ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಆ ಒಂದು ಅವರ ಹೆಸರು ಇರಬೇಕೋ ಬೇಡ ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲದಲ್ಲಿದೆ. ಹಾಗಾಗಿ ಬಹುತೇಕ ಇವತ್ತು ಸಂಜೆ ಒಳಗಡೆ ಅದು ಕೂಡ ತೀರ್ಮಾನ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನುಳಿದಂತೆ ಮಾದೇವಪ್ಪ, ವೆಂಕಟೇಶ್ ಇವರ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಕೈ ಬಿಟ್ಟಂಗೆ ಕಾಣ್ತಾ ಇದೆ. ಅದು ಕೂಡ ಇವತ್ತು ಸಂಜೆ ಒಳಗಡೆ ಡಿಸೈಡ್ ಆಗುವಂಥದ್ದು. ಒಟ್ಟಾರೆಯಾಗಿ 12ರಿಂದ 14 ಮಂದಿ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅದರಲ್ಲಿ ಕೆಲ ಹೊಸ ಮುಖಗಳಿಗೆ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲ ಬಾರಿ ಗೆದ್ದಂಥವರು ಕೂಡ ಇಬ್ಬರಿದ್ದಾರೆ. ಜೊತೆಗೆ ಇನ್ನುಳಿದಂತೆ 2 ಬಾರಿ 3 ಬಾರಿ ಗೆದ್ದಂಥವರು ಕೂಡ ಆ ಒಂದು ಪಟ್ಟಿ ಲಿಸ್ಟಲ್ಲಿ ಇದ್ದಾರೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಇದ್ದಂತಹ ಕೆಲ ಸಚಿವರುಗಳು ಕೂಡ ಸುಮಾರು 4ರಿಂದ 5 ಮಂದಿ ಆ ಒಂದು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು 4-5 ಜನರು ಕೂಡ ಡಿಸೈಡ್ ಆಗಿಬಿಟ್ರೆ ಖಂಡಿತವಾಗಿ ಕೂಡ ಎಷ್ಟು ಜನರು ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವ್ರಿಗೆ ಕೋಕ್ ಸಿಗುತ್ತೆ, ಯಾರು ಒಳಗಡೆ ಬರ್ತಾರೆ ಅಂತ ಕೂಡ ಸ್ಪಷ್ಟ ಆಗುತ್ತೆ. ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ಅಧಿಕೃತ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಾಳೆ ಪಟ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ. ಸೋಮವಾರ 4 ಗಂಟೆಗೆ ಲೋಕಭವನದಲ್ಲಿ ಪ್ರಮಾಣ ವಚನದ ಕಾರ್ಯಕ್ರಮ.